ಪ್ರೀತಿಸಿದ ಹುಡುಗಿ ಕೈ ಕೊಟ್ಟಿದ್ದಾಳೆ. ಇದರಿಂದ ಮನನೊಂದಂತ ಯುವಕ ಸೂಸೈಡ್ ಮಾಡಿಕೊಂಡಿದ್ದಾನೆ. ಬೆಂಗಳೂರಿನ ಬಾಣಸ್ವಾಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರೀತಿಸಿದ ಹುಡುಗಿ ಕೈ ಕೊಟ್ಟಿದ್ದಕ್ಕೆ ಯುವಕ ಸೂಸೈಡ್ ಮಾಡಿಕೊಂಡಿದ್ದಾನೆ. 25 ವರ್ಷದ ಸತೀಶ್ ಕುಮಾರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಂತ ಯುವಕ ರೂಮ್ನ ಫ್ಯಾನಿಗೆ ನೇಣನ್ನ ಬೈದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ. ಖಾಸಗಿ ಕಂಪನಿಯಲ್ಲಿ ಈ ಸತೀಶ್ ಕೆಲಸ ಮಾಡ್ತಾ ಇದ್ದ. ಕಾಲೇಜ್ ಡೇಸ್ನಿಂದಲೂ ಕೂಡ ಈ ಯುವಕ ಸತೀಶ್ ಪ್ರೀತಿಸ್ತಾ ಇದ್ದ. ಇಬ್ಬರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು, ಪರಸ್ಪರ ಒಟ್ಟಿಗೆ ಓಡಾಡ್ಕೊಂಡಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕನಿಂದ ಈ ಯುವತಿ ದೂರ ಆಗಿದ್ರು. ಇದರಿಂದ ಯುವಕ ಮನನೊಂದಿದ್ದಾನೆ, ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಸತೀಶ್. ಮೃತದೇಹವನ್ನ ಅಂಬೇಡ್ಕರ್ ಆಸ್ಪತ್ರೆ ಶವಾಗಾರಕ್ಕೆ ಈಗ ಶಿಫ್ಟ್ ಮಾಡಲಾಗಿದೆ. ಬಾಣಸ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದ ಸತೀಶ್ ಈಗ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಲವ್ ಬ್ರೇಕಪ್ ಅಥವಾ ಇದೇ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣಗಳು ಇದೆ ಅನ್ನೋದನ್ನ ಪೊಲೀಸರು ಏನಾದರೂ ಹೇಳ್ತಾ ಇದ್ದಾರಾ? ಓವರ್ ಆಲ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಖಂಡಿತ ಅಶ್ವಿನಿ, ಏನು ಪ್ರೀತಿಸಿದ ಹುಡುಗಿ ಕೈ ಕೊಟ್ಲು ಅನ್ನೋ ಒಂದು ಕಾರಣಕ್ಕೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ 5 ಗಂಟೆ ನಂತರ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆ ವ್ಯಕ್ತಿ ಅಂದ್ರೆ ಯುವಕ ಕೂಡ ಸತೀಶ್ ಕುಮಾರ್ ಬೆಂಗಳೂರು ಮೂಲತಃ ಯುವಕ ಮತ್ತು IT ಕಂಪನಿಯಲ್ಲಿ ಆತ ಕೆಲಸ ಮಾಡಿಕೊಂಡಿದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಮತ್ತು ಈಗಾಗಲೇ ಕೆಲಸ ಮಾಡ್ತಿದ್ದಂತ ವೇಳೆ ಆ ಯುವತಿ ಜೊತೆ ಆತ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಸದ್ಯಕ್ಕೆ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿತ್ತು. ಮತ್ತು ಕಳೆದ 2-3 ವರ್ಷಗಳ ಹಿಂದೆ ಕಾಲೇಜಿನಲ್ಲಿ ಓದುವಂತ ಸಂದರ್ಭದಲ್ಲಿ ಅವರ ಇಬ್ಬರ ನಡುವೆ ಒಂದು ಅಂದ್ರೆ ಡಿಪ್ಲೊಮಾ ಬೇರೆ ಬೇರೆ ಬ್ರಾಂಚ್ಗಳಾಗಿದ್ದ ಕಾರಣಕ್ಕೆ ಎಕ್ಸಾಮ್ ಸೆಕ್ಷನ್ ಅಲ್ಲಿ ಒಂದೇ ಹಾಲ್ನಲ್ಲಿ ಬಂದ ಸಂದರ್ಭದಲ್ಲಿ ಅವರ ಪರಿಚಯದಿಂದ ಸ್ನೇಹವಾಗಿ ಅಲ್ಲಿಂದ ಪ್ರೀತಿಗೆ ತಿರುಗಿತ್ತು. ಅದಾದ ಬಳಿಕ ಸುಮಾರು 3 ವರ್ಷಗಳಿಂದ ಪ್ರೀತಿಸಿ ದೂರವಾಗಿದ್ರು. ಮತ್ತು ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಈ ವಿಚಾರ ಹುಡುಗಿ ಮನೆಯವರ ಕಡೆ ಗೊತ್ತಾದಂತ ಸಂದರ್ಭದಲ್ಲಿ ಯುವತಿ ಮನೆಯವರು ಕೂಡ ಒಂದು ಇಂದಿರಾನಗರ ಪೊಲೀಸ್ ಠಾಣೆಗೆ ಕೂಡ ಹೋಗಿ ದೂರು ನೀಡಿದ್ರು. ಮತ್ತು ದೂರು ನೀಡಿದಂತ ಸಂದರ್ಭದಲ್ಲಿ ನಮ್ಮ ಹುಡುಗಿಗೆ ಪೀಡಿಸ್ತಾನೆ ಮತ್ತು ಆಕೆಯಿಂದ ಬೆನ್ನಿಂದ ಬಿದ್ದು ಆಕೆ ಕಾಡ್ತಾನೆ ಅನ್ನೋ ಒಂದು ಮಾತನ್ನು ಹೇಳಿ ದೂರು ಕೊಟ್ಟಿದ್ರು. ಮತ್ತು ಇಂದಿರಾನಗರ ಪೊಲೀಸರು ಕೂಡ ಸತೀಶ್ನನ್ನು ಕರೆಸಿ ಒಂದಿಷ್ಟು ವಾರ್ನಿಂಗ್ ಕೂಡ ಮಾಡಿ ಕಳಿಸಿದ್ರು. ಅದಾದ ಬಳಿಕ ಹೊಸ ವರ್ಷಕ್ಕೆ ಮತ್ತೆ ಬರಬಹುದು ಅನ್ನೋ ಒಂದು ಕಾನ್ಫಿಡೆಂಟ್ ಇಂದ ಆಕೆಗೆ ಮತ್ತೆ ಮನವೊಲಿಸುವಂತ ಕೆಲಸ ಸತೀಶ್ ಮಾಡಿದ್ದ. ಆ ಸಂದರ್ಭದಲ್ಲಿ ಆಕೆಯ ಕಡೆಯಿಂದ ಯಾವುದೇ ಸರಿಯಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ ಕಾರಣ ಅವತ್ತು ಸಂಜೆ ಅಂದ್ರೆ 2ನೇ ತಾರೀಕು ಸಂಜೆ ಮನೆಗೆ ಬಂದು ಆಕೆ ತಾಯಿಯ ಜೊತೆ ಕೂಡ ಆತ ಮಾತಾಡ್ಕೊಂತಾನೆ. ಬೇಜಾರಾಗಿದೆ, ನನಗೆ ಸರಿ ಇಲ್ಲ, ಹೆಲ್ತ್ ಸರಿ ಇಲ್ಲ, ಹಾಗಾಗಿ ನಾನು ಮಲಗ್ತೀನಿ ಅಂತ ಹೋಗಿ ರೂಮಲ್ಲಿ ಹೋಗಿ ಅದೇನಾಯ್ತೋ ನೇಣಿಗೆ ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಬಾಣಸ್ವಾಡಿ ಪೊಲೀಸರು ಕೂಡ ಆತ್ಮಹತ್ಯೆಗೆ ನಿಖರವಾದ ಕಾರಣ ಏನು ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.